ಮಾಡ್ಬೇಡ. ಏನ ಎಣ್ಣ ಹೆಣ್ಣಲ್ರಿ, ಹೆಣ್ಣಲ್ಲ. ಎಣ್ಣಲ್ಲಾರ್ದ ಎರಡು ಕಾಲಿನ ಎಣ್ಣೆ ಅಲ್ರಿ ನೋಡಾಕ ತಾನು ಅದೇನೋ ಯಾದೋಡ ಬಿಟ್ಟು ಗೂಳಿ ಎಮ್ಮೆ ಆಗ್ಯಾನ. ಅಲ್ಲ ನನಗ ಎಮ್ಮೆ ಅನ್ನಕತ್ತಲ್ಲೇ ಗೂಳಿ ಅಂತವನ. ಅಲ್ಲ ಅಣ್ಣ ಅಣ್ಣ ಅಣ್ಣ. ಓಹೋ ಅಣ್ಣ. ನಿನ್ನ ಬುತ್ತಿ ಒಳಗ ಯಾವ್ಯಾವ ನಮೂನಿ ಹಣ್ಣು ಇಟ್ಕೊಂಡಿವ ಬೇಡ. ನನಗ್ ಗೊತ್ತು ಎಮರ್ಜೆನ್ಸಿ ತಗೊಂಡ್ಬಂದಿನಿ ಸುಮ್ಮನೆ. ಯಾಕಂದ್ರೆ ಸುಮ್ಮ ಆಂಟಿಯರ್ ಕೇಳಿದ್ರೆ ಹೆಂಗಂತ ತಗೊಂಡಿದ್ದೀನಿ. ನೋಡಿ ನನ್ನ ಬುಟ್ಟಿ ಒಳಗ ಮೋಸಂಬಿ ಹಣ್ಣು ಅದಾವು, ಬಾಳೆಹಣ್ಣು ಇವಂತೂ ನಿನಗೆ ಅವಶ್ಯಕತೆ ಇಲ್ಲ. ಬಾಳೆಹಣ್ಣು ಅದಾವು. ಇಲ್ಲಿ ನೋಡಿಲಿ ಸೇಬು, ಎರಡು ದೊಡ್ಡ ಸೇಬು ಹಣ್ಣು ತಂದೀನಿ. ಸೇವಣ್ಣ ಹೆಂಗ್ ಕೊಡ್ತೀಯ? ಹಂಗ ಕೊಡ್ತೀನಿ, ಕಿತ್ಕೊಂಡು ಹೋಗಿ. 50 ರೂಪಾಯಿಗೆ ಬರೀ 2, 50. ಬರೀ 50 ರೂಪಾಯಿ ಕೇಳ. ಬಹಳ ದುಡ್ಡಣ್ಣವ ನೀನು. ಇಲ್ಲಿ ಅಲ್ಲ ಇವು ಕಾಶ್ಮೀರ ಮಾಲ್ ಐತಿ. ಒಂದು ಸಲ ತಿಂದು ನೋಡ, ಅದ್ರ ರುಚಿ ಏನಂತ ಗೊತ್ತಾಗ್ತೈತಿ. ಹಣ್ಣು ತಿನ್ನೋದೇನ ನಿನ್ನ ಮುಖ ನೋಡಿದ್ರೆ ಕೊಬ್ಬರಿ ಬೆಲ್ಲ ತಿನ್ನಂಗ ಆಗ್ತದೆ. ಇರ್ಲಿ, ನಿನ್ನ ಹೆಸರೇನು? ಯಾಕಲೆ ಮುಲ್ಲ ಹಣ್ಣಿಲ್ಲ. ಹಣ್ಣು ಮಾರಾಕ ಒಂಟಿ ಹೆಣ್ಣು ಬಂದೈತೆ ಅಂತ ಹೇಳಿ ಬಾಯಿಗೆ ಬಂದಂಗ ಮಾತಾಡಕತ್ತಿ. ಅದು ನೋಡಿದ್ರ ಹೆಸರು ಬೇಡಾಕತ್ತಿ ಅಲ್ಲ. ಏನ ತೆಳಗ ಬಗ ಬಗನ ಜೀವ ಇಲ್ಲ ಏನಾರ ಬೇಡಾಕತ್ತೈತೆ ನಿನಗ? ಏನ್ ಬೇಡಾಕತ್ತೈತೆ ಜೀವ ಬೇಡಿದ್ದೇನಾದ್ರೂ ಕೊಡಂಗಿದ್ದೇನ ಹುಡುಗಿ? ಅಯ್ಯಯ್ಯೋ ನನ್ನ ಚೆಲುವ ಚನ್ನಿಗರಯ್ಯ. ಅಲ್ಲ ಬಾಳ ಮಾತಾಡಕತ್ತಿ ಅಲ್ಲ, ಹೆಂಗಾರ ಅನ್ನಕತ್ತೈತಿ ನಿನಗ? ಯಾಕ ನೋಡ ನಡು ರಸ್ತಾದಾಗ ಅದು ಹೆಣ್ತಿಗೆ ಮಾತಾಡ್ದಂಗ ಹುಡುಗಿ ಪಡಗಿ ಅನ್ನಕ್ ಹೋಗ್ಬೇಡ. ದೋಸ್ರ ಬೆಚ್ಚಿ ಕಳಿಸ್ತೀನಿ ನಿನಗೆ. ಹೆಸರು ಗೊತ್ತಿಲ್ಲ ಹೆಣ್ಣಿಗೆ ಹುಡುಗಿ ಅಲ್ಲಾರ್ದ ನನ್ನ ಹೆಂಡತಿ ಅಲ್ಲ. ಹೆಣ್ತಿ ಅಂದ್ರ ಬಾಯಿಯೊಳಗಿನ ಹಲ್ಲು ಬೀಳುವಂಗ ಬಡಿತೀನಿ. ಸರಿಯಾಗಿ ನನ್ನ ಹೆಸರು ರತ್ನಮ್ಮ ಅಂತ ಐತಿ. ರತ್ನಮ್ಮ ಅಂತ. ರತ್ನ ಕೇಳಿದ್ರ ಎಲ್ಲ ನಡುವಿಗೆ ನಡುಗುತ್ತಿ ಒಂದ್ರ ಮೋರಿ ಗರಂ ಆಗ್ತದೆ. ಇನ್ನು ನಿನ್ನ ಅಣ್ಣ ತಿಂದ್ರ ಏನೇನಾಗ್ತೈತೋ ಏನ. ಅಯ್ಯ ಹಾಗಾಗಿ ಏನಾಕೈತಿ, ಬಾಯಾಗ ಸಿಪ್ಪಿ ಉಳಿತೈತಿ, ಮೈಯಾಗ ರಸ ಹೋಗ್ತೈತಿ. ಅದನ್ನ ಕೊಂಡ ತಿಂದ ಮ್ಯಾಲ ಅದ್ರ ರುಚಿ ಗೊತ್ತಾಗ್ತೈತಿ. ಏನೇ ಆದ್ರೂ ನಿನ್ನ ಹಣ್ಣು ಸೈಜು ಬಹಳ ಸಣ್ಣ ಕಾಣ್ತಾವಲ್ವ? ಮ್ಯಾಲ ನೋಡಿದ್ರೆ ಯಾವತ್ತೂ ಸೈಜ್ ಗೊತ್ತಾಗೋದಿಲ್ಲ ದೋಸ್ತ. ಒಳಗೆ ಇವ್ನವ್ನ ಕೈ ಹಾಕಿ ಹಿಚ್ಚಿಗೆ ನೋಡು ಅಂದ್ರ ಗೊತ್ತಾಕೈತಿ ಸೈಜ್ ಸಣ್ಣದೈತೋ ದೊಡ್ಡದೈತೋ. ಹಣ್ಣು ಮರ ಹಣ್ಣು. ಒಳಗ್ ಕೈ ಹಾಕಕ ಬಂದೇನು? ಇದು ದಪ್ಪ ಐತ್ ನೋಡ್ಲಿ ಅದಕ್ಕಿಂತ. ಆದ್ರೂ ರತ್ನವ ನಿನ್ನ ಹಣ್ಣು ಇನ್ನು ಬಾಗಿಲ್ಲವು. ಏ ನಿಮ್ಮವ್ವ ಮ್ಯಾಗಿನ ಬಣ್ಣ ಕಂಡು ಯಾವತ್ತೂ ಕೂಡ ಬೀಳ್ಬೇಡ. ಒಳಗಿನ ಕಂಡು ಮಾತಾಡು. ಸರಿ ಹಂಗಾರ ತಿಂದ್ ನೋಡ್ಲ. ತುಡುಗದನ ಅಂತವನ. ಅಲ್ಲ ನನ್ನ ಹಣ್ಣು ತಿಂದು ತುಡುಗದನ ಓಡ್ ಹೊಂಟಿಯಲ್ಲ. ನನ್ನ ಹಣ್ಣಿನ ಹಂಗ ಹರ್ಕೊಂಡ್ ಬಂದಿ ಅಂತ ಹೇಳ್ಕೊಂಡು ನೆನಪುಗಿಸೈತಿ. ನನ್ನ ಹಣ್ಣು ನನ್ನ ಅಣ್ಣನಕ್ಕ ಈ ಹಣ್ಣಿಗೆ ಕಂಚಕಾರಕಾಯಿ ಹೆಸರು ಹಾಕ್ಸಿ ಕಂಡ ಕಡಿ ಅಂದಿದ್ದಕ್ಕ ಬಾಯಿ ಹಾಕಿದ್ರ ಬಾಯಿ ಹಾಕಿ ಬಡ್ಕೋತೀಯ. ಸದ್ಯಕ್ಕೆ ನನ್ನ ಹತ್ರ 10 ಪೈಸೆ ಇಲ್ಲ. ಸುಡಗಾಡದಾಗ ಯಾವಾಗ ಅದ ರಣ ಹತ್ತು ಹೆಣ ತಿಂದು ಪಟ 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 ರೆಕ್ಕಿ ಬಿಡ್ಕೊಂಡು ಓಡದಿತ್ತಲ್ಲ. ನೀವೇನಾರ ನನ್ನ ಹಣ್ಣ ತಿಂದ ಹಂಗ ಕಿಶೆ ಡಬ ಏನ ಹಾರಿಸ್ಕೊಂಡ ಹೊಂಟೆ ಅಂದ್ರ ನಾನು ಹೇಳೋ ಮಗಳ ಅಲ್ಲ. ಇದೇನು ಹಾಕಿ ಎಲ್ಲ ಮೈ ಮೇಲೆ ಬಟ್ಟಿ ಒಳಗ್ ಹಾಕಿ ಚಡ್ಡಿನೂ ಬಿಚ್ಚಿ ಕಳಿಸ್ತೀನಿ. ಹುಷಾರ ಮಗನ. ಅಯ್ಯೋ ಅಷ್ಟಕ್ಕಿಷ್ಟ ಕಷ್ಟ ನಿನಗೆ. ನೀನು ಬಿಚ್ಚಂದ್ರ ಸಾಕು, ಬಿಚ್ಚಿ ಕೈಯಾಗ ಕೊಡ್ತೀನಿ. ಎಷ್ಟು ಬಂಡಗೆಟ್ಟಿ ಓ ಮಾರಾಯ, ನೀ ಎಷ್ಟು ಬಂಡಗೆಟ್ಟಿ. ನಾನೊಬ್ಬ ಯಾಕ ಈ ಜಗತ್ತ ಬಂಡತನಕ್ ಬಿದ್ದದ. ಬಂಡ ನಾಲಿಗೆ ಬಾಯಾಗಿದ್ರ ಇಂಡಿಯನ ಮನೆಯಾಗಿದ್ದಾನಂತ. ಏನ ಈಗ ಹಾಕಬೇಕ? ನಮ್ದು ಒಂದು 70 ಎಕರೆ ಜಮೀನು ಮಾಲೀಕ ಇದೀನಿ. ಒಂದು ಕಾರ್ ಐತಿ, ಒಂದು ಅಂಗಡಿ ಐತಿ,
ನನ್ನನ್ನ ದೇವದ್ರ ತಹಸೀಲ್ದಾರ್ನಾಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಡು. ಬರೀ 5 ರೂಪಾಯಿ ಯಾಕ? ನನ್ನ ಮನೆ ಯಜಮಾನಿ ನೀನೇ ಆಗ್ತೀಯಲ್ಲ. ಓಯ್ ಒಂಟಿ ಹೆಣ್ಣು ಹಣ್ಣು ಮಾರಕ ಬಂದೈತಂತ ಹೇಳಿ ಮರ್ಯಾದೆ ಇರೋದಂಗ ಮಾತಾಡ್ಬೇಡ. ಮಾನ ಮರ್ಯಾದೆ ಇದ್ದಕ್ಕಿದ್ದೀನಿ, ಸ್ವಲ್ಪ ನೋಡಿ ಇದ್ದಕ್ಕಿ ಬುದ್ಧಿ ಮಾತಾಡು. ನಿನ್ನನ್ನು ನೋಡಿ ತಡ್ಕೊಳಕ್ಕಾಗ್ಲಾರ್ದ ಮಾತಾಡಕತ್ತೀನಿ. ಒಂಟಿ ಹಣ್ಣು ಅನ್ನೋ ಬದಲು ಬೇಗ ಮದುವೆಯಾಗಿ ಯಾಕೆ ಜೋಡಿ ಆಗ್ಬಾರ್ದಂತೀನಿ. ನಮ್ಮಂತ ಹಣ್ಣು ಮಾರೋ ಹುಡುಗಿಯರ್ನ ಯಾರ ನಮ್ಮಗ ಕಟ್ಕೋಬೇಕ್ರಿ ಅಂತೀವಿ. ನನ್ನ ಹಣೆ ಬರ್ದಾಗ ಮದುವೆ ಅನ್ನೋದ ದೇವ್ರು ಬರ್ದಾನು ಇಲ್ಲ. ಹಣೆಯಾಗ ಬರ್ದದ್ದು ಹೋದಕ್ಕ ಬ್ರಾಹ್ಮಿ ಆಗ್ಬೇಕ. ಮನಸ್ಸು ಮಾಡಿದ್ರ ನಾನು ಓದ್ಬಿಡ್ತೀನಿ. ಅಂದ್ರೆ ನಿಮ್ಗ ಹಣೆ ಬರ್ದಾಗ ಏನ್ ಬರ್ತೈತೆ ಅಂತ ಓದಾಕ ಬರ್ತೈತೆ ಅಂತ ಬಾಯಿ ನಂಗಾರ ಹಂಗಾದ್ರ ನಂದು ಸ್ವಲ್ಪ ಹಣೆ ಬರೋ ಓದಿ ಹೇಳ್ತೀರನ? ಬಾಯಿ ರತ್ನವ ಇದು ಹಣೆ ಅಲ್ಲ ಪಣೆ ಅಲ್ಲವು. ಒಂದು ನಮನಿ 1000 ವೋಲ್ಟೇಜ್ ಅಡಿಯ ಟ್ರಾನ್ಸ್ಫಾರ್ಮ್ ಮಾಡೋದು. ಯಾವ ನಮನಿ ಕರೆಂಟ್ ಪಾಸ್ ಆಯ್ತ್ರಿ, ಕೈ ಎತ್ತಕ ಬರ್ದಂಗಾಯ್ತು. ಅಂದಂಗ ನಿಮಗ ಈ ಜನ್ಮದಾಗ ಹಣೆ ಬರೋ ಓದಾಕ ಬರಂಗಿಲ್ಲ. ಮುಟ್ಟಿ ನೋಡ್ದ ದೂರದಿಂದ ಗೆರೆ ನೋಡಿ ಹೇಳ್ತೀನಿ. ಇಲ್ಲಿಂದ ಹೇಳು. ರತ್ನ ನಿನ್ ಹಣ್ಯಾಗ ಮದುವೆಗಿಂತ ಮೊದ್ಲು ಪ್ರೇಮ ಮಾಡೋದಂತ ಮಾಡ್ದವು. ಅಯ್ಯ ಪ್ರೇಮನ ಇವನ ರಗಡ ಮಂದಿ ಕೂಡ ಬಾಳ ಮಂದಿ ಕೂಡ ಮಾಡಿದ್ರು. ಮಾಡೇ ಬಿಟ್ಟಿದೆ ಅದು ಬಹಳ ಮಂದಿ ಕೂಡ. ಯಾಕನೇ ಇವನು ಇದು ಎಲ್ಲರ ಚೀಪಿ ಬಿಟ್ಟು ಮಾವಿನ ಚಿಪ್ಪೆ ಇರ್ಬೇಕ್ರಿ. ಸಹಿತ ಕೈ ಸಿಕ್ಕಾಗ ಒಂದೇನ 2 ಏನ ತಿನ್ನೋದಂದೇ ಕೆಲಸ ಇರ್ಲಿ. ಯಾರೇನ್ ಪ್ರೇಮ ಮಾಡಿದ ಅನ್ನೋದು ಹೇಳ್ಬಿಡು. ಅಯ್ಯ ನಿಮಗ್ ಗೊತ್ತಿಲ್ಲೇನ? ನಮ್ಮ ಊರಾಗ ನಮ್ಮ ಗೆಳತಿಯರದಾರಲ್ಲ, ಗಂಗಮ್ಮ, ನಿಂಗಮ್ಮ, ಮಲ್ಲಮ್ಮ, ದುರ್ಗಮ್ಮ, ಇವರೆಲ್ಲರೂ ಕೂಡ ಪ್ರೇಮ ಮಾಡ್ತೀನಿ ದಿನ. ಅಯ್ಯೋ ಇದು ಇನ್ನು ಚೀಪಿದ ಸಿಪ್ಪೆ ಅಲ್ರಿ, ಇನ್ನು ಚೀಪ ಸಿಪ್ಪೆ. ಅಯ್ಯೋ ಮಬ್ಬಿ, ನಾನ್ ಹೇಳಿದ್ದ ಅವ್ರನ್ನಲ್ಲ, ನಿನ್ನ ಲಗ್ನ ಆಗೋ ಗಂಡಸರ್ನ. ಅಯ್ಯ ನನಗೆ ಯಾರು ಇಲ್ಲಿ ಮಠ ಮಾವನ ಮಕ್ಕಳು ಇಲ್ಲ ಬಿಡ. ಅಂತೂ ನಮ್ ಬಾಣ ಗುರು ಬಿಡ್ತು ನೋಡ್ರಿ. ಈ ಎಣ್ಣೆ ಸಂಬಂಧ ಅನ್ನೋದು ಮುಚ್ಚಿಟ್ಟು ಮಾಳ ಮಾಡಿದ್ರ ಈ ಹಣ್ಣು ಸಿಗೋ ಲಕ್ಷಣ ಕಾಣ್ತದ. ರತ್ನ ನನ್ನನ್ನ ಮಾವನ್ ಮಗಂತ ತಿಳಿದು ನನ್ನನ್ನ ಯಾಕ ಮದುವೆ ಆಗ್ಬಾರ್ದ? ಅಲ್ಲ ಇಷ್ಟೊಂದು ಬರೇ ಗಂಡ ಮದ್ವೆ ಹಾಕಿನಿ, ಅದು ಹಾಕಿನಿ, ಇದು ಹಾಕಿನಿ ಅನ್ನಕತ್ತೀಯಲ್ಲ. ಮದ್ವೆ ಆಗ್ಲಾರ್ದ ಇಷ್ಟ ಐತಿ. ಇನ್ನು ಮದ್ವೆ ಆದ್ಮೇಲೆ ಹೆಂಗಿರ್ಬೇಕು? ಹೋಗ್ಬಿಡು, ನಿಂದ ಆಸ್ತಿ ರೇಟ್ ಐತಿ ಅದು ನಾನು ನೋಡ್ತಿಲ್ಲ ಹಿಂಗಿಲ್ಲ. ನಾನ್ ಎಂತ ಆಚುವಂತರ ಬೇಡ ಅಂದ್ರು ಉಕ್ಕುತ್ತಿರುವ ಹಂಗಾಮ, ಬೋಳಿಸಿದ್ರು ಚಿಗುರು ಮೇಯಿಸಿ. ನಿನ್ನಂತ 4-5 ಹೆಣ್ಣುಗಳನ್ನ ಆಳುವಂತ ಸೂರತನ ಇರುವಾಗ ಮತ್ತೇನು ಬೇಕ? ಅಲ್ಲ ನನ್ನ ಸೂರ ಸುಬೇದಾರ. ಬರೀ ಸೂರ ಸುಬೇದಾರ ಅಲ್ಲ, ನಿನ್ನಂತ ಕನಸಿನ ಕನ್ಯರ ಮನಗೆದ್ದ ರಾಜಕುಮಾರ. ಹೋಗ್ಲಿ ಬಿಡ. ಅಲ್ಲ ಮದ್ವೆ ಆಗ್ತೀನಿ, ಲಗ್ನ ಆಗ್ತೀನಿ, ಗಂಡ ಆಗ್ತೀನಿ ಅನ್ನಾಗತ್ತೀನಿ. ಲಗ್ನ ಆಗ್ಲಾರ್ದನ ಇಷ್ಟೆಲ್ಲ ನಾಟಕ ಮಾಡಾಕತ್ತೀನಿ. ಇನ್ನು ಲಗ್ನ ಆದ್ಮೇಲೆ ನಂದು ಹರ್ದ 12 ಮಾಡ್ತೇನೆ ಅನ್ನೋದು ಸಾಕು. ಲಗ್ನ ಆದ್ಮೇಲೆ ಹೆಂಗ? ನಿನ್ನ ಗಿಳಿ ಸಾಕಿದಂಗ ಸಾಕಿ ಬಂಗಾರದ ಪಂಜರದಾಗಿರ್ತೀನಿ. ನೀವು ಅಂದ್ರ ಈ 2 ಜೀವಕ್ಕ ಮದುವೆ ಎಂಬ ಬೆಸಿಗೆ ಹಾಕ್ತೀನಿ. ಏನಂತಿ? ಅನ್ನೋದು ಏನೈತಿ, ನಮ್ಮ ಮನ್ಯಾಗ 4 ಮಂದಿ ಹಿರಿಯರನ್ನ ಅದಾರ. ನೀ ಎಲ್ಲಾನು ಬಿಟ್ಟು ನಿಂತಿ ಅಂತ ಹೇಳಿ ನನಗೆ ಇಲ್ಲಿ ಹೇಳಕ್ಕಾಗಲ್ಲ. ಮನಿಗ್ ಹೋಗಿ ನಮ್ಮ ಹಿರಿಯರನ್ನ ಕೇಳಿ ನಾಳೆ ಹೇಳ್ತೀನಂತ. ಸರಿ ಹಂಗಾರ ಇದೇ ಊರಿನ ರಸ್ತೆದೊಳಗೆ ಬರುವಾಗ ಇಬ್ರು ಗಂಡ ಹೆಂಡತಿ ಆಗಿ ಬರೋಣ. ಏನಂತೀಯ? ಹಾಗೆ ಬಿಡುದಂತ ಅಲ್ಲ, ಬರೇ ಮಾತಾದ್ರ ಗಂಡ ಹೆಂಡತಿ ಅಂತ ಅನ್ನಕತ್ತಿ. ಇರ್ಲಿ, ಇಲ್ಲಿ ತನಕ ಹೆಂಗೋ ಬಂದೀನಿ ನಾನು. ನಿನ್ನ ತೋಟ, ನಿನ್ನ ಮನಿ, ನಿನ್ನ ಆಸ್ತಿ ಎಲ್ಲೈತೆ ಅಂತ ನೋಡ ಹೋಗ್ತೀನಂತ. ಹಣ್ಣು ಮಾರೋ ಹುಡುಗಿ ಆದ್ರು ಬುದ್ಧಿ ಹಣ್ಣಿನಷ್ಟಿಸಿ ನೋಡ್ರಿ. ಹೌದು, ಮತ್ತ ಏನ ಶಾಸ್ತ್ರ ಇದ್ರು ಅದನ್ನೆಲ್ಲ ಲಗ್ನ ಆದ್ಮೇಲೆ ಮಮ್ಮ. ಈಗ ಏನಾದ್ರು ನಿನ್ನ ತೋಟ, ನಿನ್ನ ಮನಿ ನೋಡ ಹೋಗಕ್ ಈಗ ತೋರಿಸ್ತಿಲ್ಲ.
ಎದುರು ನಿಂತು ಪ್ರತಿವಾದಿಸುವವರು ಇದುವರೆಗೆ ಈ ನಾಡಿನಲ್ಲಿ ಹುಟ್ಟೇ ಇಲ್ಲ. ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡುವ ಆಧುನಿಕ ಬ್ರಹ್ಮನಂತೆ ಬಡ ಭಿಕಾರಿಗಳ ಹಣೆ ಬರವನ್ನು ಅಳಿಸಿ ಹಾಕುವಂತ ಈ ಕಾಲರ ರುದ್ರನ ಕೆಳಗಿದವರು ಯಾರು ದಕ್ಕಿನಲ್ಲಿ ಕುಳಿದಿಲ್ಲ. ನಂಬಿ ನೆಚ್ಚಿಕೊಂಡವರ ಕೈಗೆ ಭಿಕ್ಷೆಯ ಪಾತ್ರೆಯನ್ನಿಟ್ಟು ಅವರ ಅಕ್ಷಯ ಪಾತ್ರೆಯನ್ನು ಅಪಹರಿಸುವಂತ ಈ ಕೋಟ್ಯಾಧಿಪತಿಯನ್ನ ಕೆಣಕಿದವರು ಮಸ್ತಕದ ಮೇಲೆ ಹಸ್ತಕವನ್ನಿಟ್ಟು ಭಸ್ಮಾಸುರನಂತೆ ಸುಟ್ಟು ಬಿಡಿದೆ. ಹಂಬಲ ತುಂಬಿದ ಮನಸ್ಸು ಬಯಸಿದ ಮಾಲಿನಿಯರ ಜೊತೆಗೆ ಸ್ವರ್ಗ ಲೋಕವನ್ನೇ ಸೃಷ್ಟಿಸುವಂತ ನನ್ನ ಸಿರಿ ಸಂಪತ್ತಿಗೆ ಆ ಸುರಲೋಕದ ಇಂದ್ರನು ಸಹ ತಲೆ ಬಾಗಲೇಬೇಕು. ನನ್ನ ವಿರುದ್ಧ ಭಾವನೆಗಳನ್ನು ವ್ಯಕ್ತಪಡಿಸುವ ಮದ್ದಾನೆಯಂತೆ ಕಾಲಡಿಯಲ್ಲಿ ಹೊರಟಿದೆ ಯಾಕೆ? ನನ್ನ ಜೊತೆ ಸ್ನೇಹ ಸಂಪಾದಿಸ ಸಂಘರ್ಷಕ್ಕೆ ಇಳಿದವನು ಸರ್ವನಾಶವಾಗಲೇಬೇಕು. ಕಾರ್ಕೋಟಕ ವಿಷಯುಕ್ತವ ಈ ಕಾಳಿಂಗನನ್ನು ಕೆಣಕಿದವರು ಇದುವರೆಗೆ ಈ ನಾಡಿನಲ್ಲೆಲ್ಲ ದೇಶದಲ್ಲೆಲ್ಲ ಸಹೋದರಿ ಕಮಲೆಯನ್ನೊರಿಸಲು ವಿಜಯನು ಸಮ್ಮತಿಸಿದ್ದೆಷ್ಟು ಸತ್ಯ. ಸ್ನೇಹಕ್ಕಾಗಿ ಹೇಳಿರಬಹುದೇ? ಸ್ನೇಹಕ್ಕೂ ಸಂಬಂಧಕ್ಕೂ ಬಹಳ ವ್ಯತ್ಯಾಸವಿದೆ. ಸ್ನೇಹವು ವರ್ಗ ಭೇದವಿಲ್ಲದೆ ನಡೆದರೆ ಸಂಬಂಧವು ಸರಿಸಮಾನರಲ್ಲಿ ನಡೆಯುವಂಥದ್ದು. ರಾಜ ಮನೆತನದಲ್ಲಿ ಜನಿಸಿದ ವಿಜಯನು ಸಿರಿದರೆ ಇಂದಿಗೂ ಮಹಾರಾಜನಂತೆ ಮೆರೆಯುತ್ತಿರುವ ಇವನನ್ನ ನಾಗರಾಜ ಸಿರಿ ದರ್ಪದ ಸುಳಿಗೆ ಸಿಲುಕುವ ಮೊದಲೇ ಸಹೋದರಿಗೆ ಬೇರೊಂದು ವರವನ್ನು ಹುಡುಕುವುದೇ ಉತ್ತಮ. ಈ ಚಿಂತೆಯೊಂದೆಡೆ ಬಿಡಿಸುತ್ತಿರುವಾಗಲೇ ನಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟ ನನ್ನ ರಗಣ್ಣನ ಚಿಂತೆ ಮತ್ತೊಂದೆಡೆ ಬಾಧಿಸುತ್ತದೆ. ಇಂದೇಕೋ ನನ್ನ ಚಂದ್ರ ಚಿಂತೆ ಮೋಡದಲ್ಲಿ ಅಡಗಿದಂತೆ ಕಾಣ್ತಾ ಇದೆಯಲ್ಲ? ಏನಾಯ್ತು?
ಬಾ ಮಂಜುಳ, ಬಡವರ ಗೋಳಿನ ಕಥೆಯನ್ನು ಕೇಳುವ. ಹಣದಾಸೆಗಾಗಿ ಹಿಂದುಟ್ಟಿದ ಬಂಧುಗಳನ್ನೇ ತ್ಯಜಿಸಿದ ಅಣ್ಣನಿರುವಾಗ ಚಿಂತಿಸದೆ ನಗುತ್ತಾ ಇರಲಾದೀತೆ. ತಾರುಣ್ಯಕ್ಕೆ ಬಂದಿರುವ ತಂಗಿಯ ವಿವಾಹ ನೆರವೇರಿಸುವುದನ್ನು ಮರೆತು ಎಂಜಲು ಅನ್ನಕ್ಕಾಗಿ ಭೀತಿ ನಾಯಿಯಂತೆ ಹಣವಂತರ ಹಿಂದೆ ಅಲಿಯುತ್ತಿರುವ ಅಣ್ಣನಿರುವಾಗ ಚಿಂತಿಸದೆ ನಗುತ್ತಾ ಇರಲಾದೀತೆ. ಹೋಗಲೇ ಬಿಡು ಮಂಜುಳ, ಈ ಬಡವರಿಗೆ ಗೋಳು ಅದೊಂದು ಅಂಗದ ಹಾಗೆ, ಅದಿಲ್ಲದೆ ಅವರ ಬಾಳೆ ಇಲ್ಲ. ಹಾ ಇರಲಿ, ನಿನ್ನ BA ಫೈನಲ್ ರಿಸಲ್ಟ್ ಏನಾಯಿತು? ಪಾಸ್ ಆಗಿದೆ ಚಂದ್ರು. ಇನ್ನೇನು ಇನ್ಮೇಲೆ ಕಾಲೇಜ್ನಲ್ಲಿ ಚಿಂತೆ ಇಲ್ಲ. ಜೀವನದಲ್ಲಿ ನಿನ್ನೊಂದಿಗೆ ಹಾಯಾಗಿರ್ಬೋದು. ಆಹಾ, ನೀನು ನನ್ನ ಜೊತೆ ಹಾಯಾಗಿರಬೇಕಾದರೆ ನಮ್ಮಿಬ್ಬರ ಬಾಳ ಬಾನಲ್ಲಿ ಮದುವೆ ಎಂಬ ಸೂರ್ಯೋದಯವಾಗಬೇಕು. ಅದಕ್ಕೆ ಕಿಚ್ಚಿತ್ತೆ ಚಂದ್ರು. ನೀವು ಸಮ್ಮತಿಸಿದ ಮರುಕ್ಷಣವೇ ನನ್ನ ಅಣ್ಣನೊಂದಿಗೆ ಮಾತಾಡಿ ಮದುವೆ ದಿನವನ್ನ ನಿರ್ಧರಿಸ್ಬಿಡ್ತೀನಿ. ಓಕೆನಾ? ಮಂಜುಳ, ಸಿರಿತನದ ಸುಪ್ಪತ್ತಿಗೆಯಲ್ಲಿ ಸುಳಿದಾಡುತ್ತಿರುವ ನಿನ್ನನ್ನು ದರಿದ್ರ ದೇವತೆಯ ಸಿಂಗಾರವನ್ನೊಂದಿರುವ ನನ್ನ ಮನೆಗೆ ಕರೆದೊಯ್ಯಲು ಮದುವೆಯಾಗಲೇ. ನಿಮ್ಮಿಂದ ಯಾವ ರೀತಿಯ ಭೋಗ ಜೀವನ ಬಯಸಿ ಬಂದವಳಲ್ಲ ನಾನು. ನನಗೆ ಬೇಕಿರೋದು ಸಿಂಗಾರದ ಅರಮನೆ ಎಲ್ಲ ಚಂದ್ರು. ನಿಮ್ಮ ಪವಿತ್ರವಾದ ಪ್ರೇಮದ ಗುಡಿಸಲು. ನಿಮ್ಮ ಪ್ರೇಮವೇ ನನಗೆ ಐಶ್ವರ್ಯ, ಬಂಗಾರ. ಮಂಜುಳ, ನಿನ್ನಂತ ಪರಿಶುದ್ಧ ಪ್ರೇಮಿಯನ್ನು ಬಹಳ ಸಂಗಾತಿಯನ್ನಾಗಿ ಪಡೆಯಲಿರುವ ನನ್ನ ಪುಣ್ಯಕ್ಕೆ ಸಾಟಿಯೇ ಇಲ್ಲ ನೋಡು. ಆಹಾ, ಸಾಕು ನಿಲ್ಲಿಸಿ. ಈ ನಿಮ್ಮ ಹೊಗಳಿಕೆ ನನ್ನ ಮನದಲ್ಲಿ ಮೋಹದ ಮಹಾಪುರವನ್ನೇ ಎಬ್ಬಿಸ್ತಾ ಇದೆ ಗೊತ್ತಾ? ಮನದಿನಿಯಳ ಮನಬೇಕು ಎಂದು ಅನುರಾಗದ ಹಾಡನ್ನೇ ಹಾಡುತ್ತಿದೆಯಲ್ಲ. ಹೌದು, ಮತ್ತೆ ಪ್ರೇಮದ ಹಾರ್ಮೋನಿಯಂ ನುಡಿಸುವಂತ ನನ್ನ ಹೆಣ್ಣು ಇರ್ಬೇಕಾದ್ರೆ ಮನ ಅನುರಾಗದ ಹಾಡು ಹೇಳೋದು ತಪ್ಪೇ? ಹಾಗಾದರೆ ನಿನ್ನ ಅನುರಾಗದ ಹಾಡಿನಿಂದ ಈ ನನ್ನ ಮನ ತಣಿಸುವೆಯಾ ನಲ್ಲೆ?
ಕಟ್ಟಿಗೆ ಕಡಿದುಕೊಂಡು ಬರಲು ನನಗೆ ಹೊತ್ತಾಗುತ್ತದೆ. ನಾ ಬರಲೇ? ಇವತ್ತೊಂದ್ ದಿವಸ ಹೋಗ್ಬೇಕಾಗಿದೆ. ನೀವ್ ಇಲ್ಲದೆ ಇದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಚಂದ್ರು. ದಿನ ವೇಳೆಯೆಲ್ಲ ಈ ನಿನ್ನ ಅರಳಿದ ಮುದ್ದಾದ ಮುಖಮಲ್ಲಿಗೆಯನ್ನು ನೋಡುತ್ತಾ ಕುಳಿತರೆ ಆಹಾರ ಬಟ್ಟೆಗಳೇನು ನಿನ್ನ ನೋಟದಿಂದ ಹುಟ್ಟುತ್ತವೆ ಏನು? ಅದು ಅತ್ತ ನೋಡು, ಸಂಜೆಯಾಗಲಿದೆ ಎಂದು ಸೂರ್ಯನು ಪಶ್ಚಿಮದತ್ತ ಜಾರುತ್ತಿದ್ದಾನೆ. ನಾ ಬರಲೇ? ಸರಿ ಸರಿ, ಹೋಗ್ ಬನ್ನಿ. ಮನೆಯಲ್ಲಿ ಮಮತೆಯನ್ನು ಹುಡುಕದೆ ಅರಣ್ಯದಲ್ಲಿ ಆನಂದವನ್ನು ಹುಡುಕಲು ಬಂದಿದ್ದೀರಾ? ನಮಸ್ಕಾರ. ಬನ್ನಿ ನಾಗರಾಜ್, ಕಾಡಿಗೆ ಕಟ್ಟಿಗೆ ಕಡಿದುಕೊಂಡು ಬರ ಹೊರಟಿದ್ದೆ. ಅಷ್ಟರಲ್ಲಿ ಇವರು ಬಂದ ಕಾರಣ ನಿಲ್ಲಬೇಕಾಯಿತು. ಚಂದ್ರು, ಇವರ ಪರಿಚಯ ನಮಗಾಗಲಿಲ್ಲ. ಇವರು ಮಂಜುಳಾ ಅಂತ, ನಮ್ಮೂರಿನ ಶೆಟ್ಟಿಯವರ ಸಹೋದರಿ. ಸಂತೋಷ, ಬಹಳ ಸಂತೋಷ. ನಮ್ಮೂರ ಶೆಟ್ಟರ್ಗೆ ಇಂಥ ಸುಂದರವಾದ ಸಹೋದರಿ ಒಬ್ಬಳಿದ್ದಾಳೆಂದು ನಮಗೆ ಗೊತ್ತೇ ಇಲ್ಲ. ಇಷ್ಟು ದಿನ ಪದವಿಗಾಗಿ ಪಟ್ಟಣದಲ್ಲಿ ಅಭ್ಯಾಸ ಮಾಡುತ್ತಿದ್ದರು. ಮೊನ್ನೆ ತಾನೇ ಅಭ್ಯಾಸ ಮುಗಿಸಿಕೊಂಡು ಬಂದಿದ್ದಾರೆ. ಇರಲಿ ನಾಗರಾಜ್, ನಾವೇಕೋ ಈ ಅರಣ್ಯದತ್ತ ಬಂದಿದ್ದೀರಲ್ಲ? ಮನೆಯ ಕೆಲಸದಲ್ಲಿ ಮನಕ್ಕೆ ಬೇಜಾರಾಯಿತು. ಅದಕ್ಕಾಗಿ ಬೇಟೆಯಾಡಲು ಈ ಅನುಪಮರಣಕ್ಕೆ ಬರಬೇಕಾಯಿತು. ಸರಿ ನಾಗರಾಜ್, ನನ್ನ ಕೆಲಸಕ್ಕೆ ಹೊತ್ತಾಗುತ್ತೆ, ನಾ ಹೋಗುವೆ. ಮಂಜುಳಾ, ನಾನು ನಾಳೆ ಭೇಟಿಯಾಗುತ್ತೇನೆ, ಬರಲೇ? ಓಕೆ, ನಾಳೆ ಮನೆಗೆ ಬನ್ನಿ. ಬಾಯ್. ಇಲ್ಲಿ ಮಂಜುಳಾ, ಅವನೋದೊಡನೆ ನೀವು ಅವನ ಜೊತೆ ಹೊರಟಿರುವರಲ್ಲ, ಯಾಕೆ? ನನ್ನ ಜೊತೆ ಮಾತನಾಡಲು ನಿಮಗೆ ಮನಸ್ಸಿಲ್ಲವೇ? ಹಾಗೇನಿಲ್ಲ ನಾಗರಾಜ್, ನಾನು ಬಂದು ತುಂಬಾ ಹೊತ್ತಾಗಿತ್ತಲ್ಲ, ಅದಕ್ಕೆ ಹೋಗ್ತಾ ಇದ್ದೆ. ಹೋಗುವರಂತೆ ಮಂಜುಳಾ. ಹೋಗುವುದಕ್ಕೆ ಮೊದಲು ನಿಮ್ಮನ್ನು ನೋಡಿ ನನ್ನ ಮನ ಪ್ರಶ್ನೆಯೊಂದನ್ನು ಕೇಳಬಯಸುತ್ತಿದೆ. ನೀವು ತಪ್ಪು ತಿಳಿಯದಿದ್ದರೆ ಅಫ್ಕೋರ್ಸ್, ಕೇಳಿ, ನಿಸ್ಸಂಕೋಚವಾಗಿ ಕೇಳಿ, ಅದೇನು ಅಂತ. ಮುಕ್ತ ಕೋಗಿಲೆಯ ಮರಿ ಕಾಗೆಯ ಗೂಡು ಸೇರಿದ ಮಾತ್ರಕ್ಕೆ ಅದು ಅಲ್ಲಿಯೇ ಕೊನೆಯವರೆಗೆ ಉಳಿಯಲಾದಿದೆ. ಇಲ್ಲ, ಕಾಗೆ ನಿಜಾಂಶ ತಿಳಿದ ತಕ್ಷಣ ಅದನ್ನ ತನ್ನ ಗೂಡಿನಿಂದ ಹೊರಹಾಕುತ್ತೆ. ಅಂತೆಯೇ ಆ ಚಂದ್ರನೆಂಬ ಕಾಗೆ ಕೋಗಿಲೆ ಅಂತಿರುವ ಈ ನಿನ್ನ ಶೀಲವನ್ನು ದುಷ್ಟತನದಿಂದ ಕುಕ್ಕಿ ಹೊರ ಹಾಕುವಷ್ಟರಲ್ಲಿ ನೀವೇ ಅಲ್ಲಿಂದ ಹೊರ ಹಾರುವುದು ಉತ್ತಮವಲ್ಲವೇ? ಹಾಗೇನು ಇಲ್ಲ, ಇದೇ ಹೇಳ್ತಾ ಇದ್ದೀರಾ ನಾಗರಾಜ್ ನೀವು? ನನ್ನ ಚಂದ್ರು ಕಾಗೆ ಅಂತವನ? ಇಲ್ಲ ಇಲ್ಲ, ಅವನು ಕೋಗಿಲೆಯಾಗಿ ಪ್ರೇಮದ ಹಾಡು ಹಾಡಿದ್ದು, ನಾನು ಕೂಡ ಕೋಗಿಲೆಯಾಗಿ ಅವನ ಹೃದಯದ ಗೂಡು ಸೇರಿದ್ದು. ಏನ್ ಹೇಳ್ತಾ ಇದ್ದೀರಾ ನೀವು? ಮಂಜುಳಾ, ನೀನೆಷ್ಟೇ ವಿದ್ಯೆ ಕಲಿತರೂ ಬುದ್ಧಿ ಇಲ್ಲ ನೋಡಿ ನಿನಗೆ. ಚಂದ್ರುವರ ನೋಡಲಿಕ್ಕೆ ಮಾತ್ರ ಕೋಗಿಲೆ ತರ ಇರಬಹುದು, ಆದರೆ ಅವನ ಕೆಟ್ಟ ಗುಣ ಕಾಗೆಯ ತರದಷ್ಟು ವಿಚಾರ. ನಾನೇ ನನ್ನ ಕಣ್ಣಾರವನ ಕೆಟ್ಟ ಕೃತ್ಯಗಳನ್ನು ಎಷ್ಟು ಬಾರಿ ಕಂಡಿದ್ದೇನೆ. ಇಲ್ಲ ಇಲ್ಲ, ನನ್ನ ಚಂದ್ರು ಬಿಳಿ ಹಾಲಿನಷ್ಟೇ ಪವಿತ್ರ ಆಗುತ್ತಾ?
ಮಂಜುಳಾ, ಬೆಳ್ಳಗಿದ್ದುದನ್ನೆಲ್ಲ ಹಾಲೆಂದು ನಂಬಿ ಕುಳಿತರೆ ಬೆಳಗಾಗುವಷ್ಟರಲ್ಲಿ ನಿನ್ನ ಸೌಂದರ್ಯದ ಸಿರಿ ಸೂರ್ಯನಿಗೆ ಎಚ್ಚರಿಕೆ. ಬಂಗಾರದಲ್ಲಿ ಕಸರುಂಟೆ, ಬಡವನಲ್ಲಿ ಮೋಸ ಉಂಟೆ. ಮಂಜುಳಾ, ಮೋಸ ವಂಚನೆ ಎಂಬುದು ಶ್ರೀಮಂತರ ಗುತ್ತಿಗೆನಲ್ಲ ಮಂಜುಳಾ. ನೋಡಿ, ನಾನೇನು ಇದ್ದದ್ದನ್ನು ಹೇಳಿ ಸಕಾಲದಲ್ಲಿ ಎಚ್ಚರಿಸಿರುವೆ. ಬೇಕಾದರೆ ನಿಮಗೆ ಸಾಕ್ಷಿಗಳನ್ನು ಕೂಡ ಒದಗಿಸುವೆ. ಇಲ್ಲ, ಸಾಧ್ಯವಿಲ್ಲ. ನನ್ನ ಚಂದ್ರ ಅಂತವಲ್ಲ, ಅವನು ಚಂದ್ರನಷ್ಟೇ ನಿರ್ಮಲ. ಮಂಜುಳಾ, ಆ ಚಂದಿರನಲ್ಲಿ ಕಪ್ಪು ಕಲೆಗಳು ಎಂಬುದನ್ನು ನೀನು ಅಳೆಯಲಾರೆಯ ಮಂಜುಳಾ. ಏನಲ್ಲಿ ನಾನು ಈ ಮಾತ್ರ ನಂಬುವುದಿಲ್ಲ. ನೀವು ನಂಬದಿದ್ದರೆ ನನಗಾಗುವ ನಷ್ಟವೂ ಇಲ್ಲ, ನೀವು ನಂಬಿದರೆ ನನಗಾಗುವ ಲಾಭವೂ ಇಲ್ಲ. ಏನೋ ಮುಗ್ಧ ವಿದ್ಯಾವಂತಳೊಬ್ಬಳು ಮೋಸ ಹೋಗಬಾರದೆಂದು ಇದ್ದ ವಿಷಯ ತಿಳಿಸಿದೆ. ಇದರ ಮೇಲೆ ನಿಮ್ಮಿಷ್ಟ. ಕ್ಷಮಿಸಿ ನಾಗರಾಜ್, ನನ್ಗೆ ಯಾಕೋ ತುಂಬಾ ತಲೆ ಬಿಸಿ ಆಗ್ತಾ ಇದೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೀವು ಬರ್ತೀರಾ? ಬರಲಾಗುವುದಿಲ್ಲ. ಇನ್ನು ನಾನು ಬೇಟೆಯಾಡುವುದೇ ಮುಗಿದಿಲ್ಲ. ಯಾಕೆ? ಇವತ್ತು ಯಾವ ಭೇಟಿ ಸಿಕ್ಕಿಲ್ವೇ? ಇಂದು ಇಲ್ಲಿಯೇ ಸಮೀಪದಲ್ಲಿ ನಾನೊಂದು ಸುಂದರವಾದ ಜಿಂಕೆಯೊಂದನ್ನು ಕಂಡೆ. ಆ ಜಿಂಕೆಯನ್ನು ಕಂಡು ನನ್ನ ಕೋಯನ್ನು ಕೈಗೆ ಉಪಚರಿಸಬೇಕಂತೆ. ನನ್ನ ನುಡಿಗಳಿಗೆ ಈ ಹೆಣ್ಣು ಜಿಂಕೆ ಯಾವ ಕ್ಷಣದಲ್ಲಿ ಚಂದ್ರುವಿನ ಪರಿಶುದ್ಧ ಪ್ರೇಮವನ್ನು ಸಂದೇಹಿಸಿತೋ, ಆಗಲೇ ಈ ಹೆಣ್ಣು ನನ್ನ ಮರಳು ಮಾತಿನಿಂದ ಉಪಚಾರ ಪಟ್ಟಂತೆ. ಇಷ್ಟನ್ನು ತಿಳಿಯದ ಈ ಶಕ್ತಿಯ ಸಹೋದರಿ ನಿಜವಾಗಿಯೂ ಸೌಂದರ್ಯದ ಸರಿ. ಇವಳನ್ನು ಕಂಡೊಡೆದ ನನ್ನೆದೆಯ ಕಾಮದ ಬಿಡಿ ನಾಗರ ಎದೆಯ ಎತ್ತನೆ ಆಡಿಸುತ್ತಲಿದೆ. ನಾನು ಮನಸ್ಸು ಮಾಡಿದರೆ ಇಂದ್ರನ ಅಮರಾವತಿ ಅರಗಿಣಿಯರಾದ ರಂಬೆ, ಊರ್ವಶಿ ಮೇಲಕ್ಕೆ ಬಂದು ನಾಟ್ಯ ಮಾಡುವಾಗ ಈ ಮತಿ ಇಲ್ಲದ ಹೆಣ್ಣು ನನ್ನ ಕೋಲಿಯ ಗುರಿಗೆ ಸಿಲುಕಿದ್ದಾಳೆ. ನನ್ನ ಕೋವಿಯ ಗುರಿಗೆ ಸಿಲುಕಿರುವ ಈ ಅಕ್ಕ